Okay. Next, type 2 examples. Test the convergence, absolute convergence and conditional convergence. Already you know the definition of convergence, absolute convergence and conditional convergence, right? So a series is summation of minus 1 raised to n minus 1 into n is said to be absolute convergent when means this series is. This is convergent when its mod of un is convergent in that condition is absolute convergence. A series is, and alternating series is this. A series is summation of un is said to be absolute convergent when mod of its this series is mod of un is convergent ಇರಬೇಕು. ಅವಾಗ ಏನಾಗುತ್ತೆ, ಇದು ಕನ್ವರ್ಜೆಂಟ್ ಇದು ಕನ್ವರ್ಜೆಂಟ್, ಇವೇನು ಕನ್ವರ್ಜೆಂಟ್ ಇರಬೇಕು, ಮಾಡ್ಯುಲಸ್ ಆಫ್ ಏನು ಕನ್ವರ್ಜೆಂಟ್ ಇರಬೇಕು. ಇವೆರಡು ಕನ್ವರ್ಜೆಂಟ್ ಇತ್ತು ಅಂತಂದ್ರೆ that series is called absolute convergent series. Clear? Then conditional convergent series ಅಂತಂದ್ರೆ and series and alternating series is this un. This un is convergent ಇರಬೇಕು, is convergent when mod of un is divergent ಇರಬೇಕು. ಇದು just un is convergent ಇರಬೇಕು, ಇದು mod of un is divergent ಇರಬೇಕು. So that series is called conditional convergent. Clear? Put to the name. Discuss absolute convergence of conditional convergence and theory. So it's very important for examination point of view. Before what are ಎರಡು ಸ್ಟೆಪ್ ನೇ ಫಸ್ಟ್ ನೇ ಏನು ಕಡಿಬೇಕು, write down given series, right? So test whether it is Leibniz condition, Leibniz test condition is satisfied or not. ಕೊಟ್ಟಂತ series ಏನು ಮಾಡ್ಕೋಬೇಕು, ಕ್ವೆಶ್ಚನ್ ಪೇಪರ್ ಹಿಂಗೆ ಕೊಟ್ಬಿಡ್ತಾನೆ, ಡಿಸ್ಕಸ್ absolute convergence or conditional convergence ಅಂತ ಹೇಳಿ ಕೇಳಿದಾಗ ಈ ಪ್ರೊಸೀಜರ್ ಬರೀಬೇಕು. ಜಸ್ಟ್ ಡಿಸ್ಕಸ್ ದಿ ಕನ್ವರ್ಜೆನ್ಸ್ ಅಂತ ಕೇಳಿದ ಅಂತಂದ್ರೆ ಟೈಪ್ 1 ಏನು ಬಿಡಿಸಿಲ್ಲ ಎಕ್ಸಾಂಪಲ್ಸ್ ಅವನ್ನಷ್ಟೇ ಬಿಡಿಸ್ಕೋಬೇಕು, ರೈಟ್? ಕನ್ಫ್ಯೂಸ್ ಮಾಡ್ಕೋಬೇಕು. ಇನ್ನೇನು ಹೇಳ್ತೀನಿ ನೋಡಿ, ಡಿಸ್ಕಸ್ ದಿ ಕನ್ವರ್ಜೆನ್ಸ್ ಅಂತ ಅಷ್ಟೇ ಕೇಳಿದ ಅಂತಂದ್ರೆ ಲಿಬ್ನಿಜ್ ಟೆಸ್ಟ್ ಸ್ಟಡೀಸ್ ಮಾಡ್ಕೋಬೇಕು. ಡಿಸ್ಕಸ್ absolute convergence and conditional convergence ಹೀಗೇನು ಸ್ಪೆಸಿಫಿಕ್ ಮೆನ್ಷನ್ ಮಾಡಿದ್ದ ಅಂತಂದ್ರೆ ವಾಟ್ ಇಸ್ ದಟ್ ಕಂಡೀಷನ್ ಅದನ್ನ ಮಾಡ್ಕೋಬೇಕು. ಸೊ absolute convergence ಆಯಿತು, ಕಂಡೀಷನಲ್ ಕನ್ವರ್ಜೆನ್ಸ್ ಟೆಸ್ಟ್ ಮಾಡ್ಕೋಬೇಕು. ಮುಂಚೆಗೆ ಕೊಟ್ಟಂತ ಸೀರೀಸು ಅದು ಏನಾಗಿರಬೇಕು, ಫಸ್ಟು ಲಿಬ್ನಿಜ್ ಟೆಸ್ಟು ಸ್ಯಾಟಿಸ್ಫೈ ಮಾಡ್ಕೊಂಡಿರಬೇಕು. ಕೊಟ್ಟಂತ ಸೀರೀಸು ಲಿಬ್ನಿಜ್ ಟೆಸ್ಟು ಸ್ಯಾಟಿಸ್ಫೈ ಮಾಡ್ಕೊಂಡಿರಬೇಕು. ಮೀನ್ಸ್ mod of un plus 1 is less than un, ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಕೋಬೇಕು. ಎರಡನೇದು ಲಿಮಿಟ್ ಆಫ್ n tends to infinity un is equal to 0. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಅಂತಂದ್ರೆ ಲಿಬ್ನಿಜ್ ಕಂಡೀಷನ್ is satisfied. Therefore by using Leibniz test this series is convergent to. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಈ ಕಂಡೀಷನ್ ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಆಲ್ರೆಡಿ ಇದು ಇವೆಂಟ್ ಕನ್ವರ್ಜೆಂಟ್ ಇರುತ್ತೆ ಬಿಕಾಸ್ ಆಫ್ ಇಟ್ ಇಸ್ ಲಿಬ್ನಿಜ್ ಟೆಸ್ಟ್. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಇದಕ್ಕೆ ಮೋಡ್ ಆಫ್ ಹಾಕೋಬೇಕು. ಇವೇನು ಬರ್ಕೊಂಡಿರ್ತಿಲ್ಲ ಅದಕ್ಕೆ ಮಾಡ್ಯುಲಸ್ ಅಪ್ಲೈ ಮಾಡ್ಕೋಬೇಕು. ಮಾಡ್ಯುಲಸ್ ಅಪ್ಲೈ ಮಾಡ್ಕೊಂಡ್ಮೇಲೆ ಯಾಕೆ ತಯಾರು ಮಾಡ್ತಾವು, ಸೊ ಅಲ್ಲಿ ಬೈ ಯೂಸಿಂಗ್ ಅದು ಕನ್ವರ್ಜೆಂಟ್ ಆಯಿತು ಡೈವರ್ಜೆಂಟ್ ಚೆಕ್ ಮಾಡ್ಕೋಬೇಕಂತಂದ್ರೆ ಬೈ ಯೂಸಿಂಗ್ ಕಂಪ್ಯಾರಿಸನ್ ಟೆಸ್ಟ್ ಅಪ್ಲೈ ಮಾಡ್ಕೋಬೇಕು, ಲಿಮಿಟ್ ಫಾರ್ಮ್ ಹಚ್ಕೋಬೇಕು. ಸೊ ಇದು ಮೋಡ್ ಆಫ್ ಯು ಎನ್ ಏನು ಕಾಮನ್ ತೆಗೆದಿರ್ತಿಲ್ಲ ಅದು ವಿ ಎನ್ ಆಗಿರ್ತೈತಿ. ದಿಸ್ ಡಿವೈಡೆಡ್ ಬೈ ದಿಸ್ ಮಾಡಿ ಲಿಮಿಟ್ ಹಚ್ಕೊಂಡು ವ್ಯಾಲ್ಯೂ ಏನು ಬರಬೇಕು, ಫೈನೈಟ್ ಬರಬೇಕು. ಫೈನೈಟ್ ಬಂತಂದ್ರೆ ಬೈ ಯೂಸಿಂಗ್ ಕಂಪ್ಯಾರಿಸನ್ ಟೆಸ್ಟ್ ಆಫ್ ಲಿಮಿಟ್ ಫಾರ್ಮ್ ಈಸ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಏನು ಮಾಡ್ಕೋಬೇಕು, ವಿ ಎನ್ ಅಂದು ಪಿ ಸೀರೀಸ್ ಅಪ್ಲೈ ಮಾಡ್ಕೋಬೇಕು. ಇಫ್ ಪಿ ಈಸ್ ಗ್ರೇಟರ್ ದೆನ್ 1 ಬಂತಂದ್ರೆ ಇಟ್ ಈಸ್ ಡೈವರ್ಜೆಂಟ್, ಪಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬಂತಂದ್ರೆ ಇಟ್ ಈಸ್ ಪಿ ಈಸ್ ಗ್ರೇಟರ್ ದೆನ್ 1 ಬಂತಂದ್ರೆ ಇಟ್ ಈಸ್ ಕನ್ವರ್ಜೆಂಟ್, ಪಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬಂತಂದ್ರೆ ಇಟ್ ಈಸ್ ಡೈವರ್ಜೆಂಟ್. ಸೊ ಆ ಕಂಡೀಷನ್ ಹಚ್ಚಿ ಡೈವರ್ಜೆಂಟ್ ಬಂತಂದ್ರೆ ಇದು ಮೋಡ್ ಆಫ್ un is ಡೈವರ್ಜೆಂಟ್ ಆಗಿರ್ತೈತಿ. therefore that condition is conditional convergence. So suppose p is greater than 1 ಬಂತಂದ್ರೆ so means that mod of un is convergent ಇರ್ತದೆ. un is already by using Leibniz test is convergent ಇರ್ತದೆ. so that series is called absolute convergence. Clear? Confuse ಮಾಡ್ಕೋಬೇಕು. so examples is like this. so first write its nth term. so it is that equal to summation of minus 1 raised to n into 1 divided by 1 1357 that is nth term. Tn is equal to a plus n minus 1 into d. so a value is 1, n minus of 1, common difference d is equal to 2. it is 2n minus of 2 plus 1 ಅಂತಂದ್ರೆ 2n minus 1 so 1 divided by d is 2n minus 1. so that equal to summation of minus 1 raised to it is n minus 1. it is n minus 1, it is un. therefore un is equal to ಏನಾಯಿತು 1 divided by 2n minus 1.
So it is an alternating series. First check whether it is convergent or divergent by using Liebniz test. So I can write 2n plus 1. So that equal to 1 divided by 2n plus 1. ಏನಿದೆಲ್ಲ n plus 1 ಹಾಕೋರಿ 2n plus 2 plus 1 is 2n plus 1 ಆಯ್ತು. ಇವಾಗ ಏನು ಮಾಡ್ಕೋಬೇಕು? So only condition by using Liebniz test un plus 1 is less than un ಮಾಡ್ಕೋಬೇಕು means un plus 1 minus of un is less than 0 means value negative ಬರಬೇಕು. So un plus 1 minus of un, so that equal to 1 divided by 2n plus 1 minus of 1 divided by 2n minus 1. So now simplify this. 2n minus 1 minus of 2n minus 1 divided by 4n square minus 1. It means that, so cancel again, minus 2 divided by 4n square minus 1 means the value is negative 1. Clear? So next you want to look at a condition apply ಮಾಡ್ಬೇಕು. Second condition. So second condition, limit of n tends to infinity un, so that equal to 0. So limit of n tends to infinity, what is un value? 1 divided by 2n minus 1. Directly in the code, it is not in literal form. So 1 divided by infinity minus 1 2 means it is infinity, so that equal to 0. So one condition is satisfied to, any condition is satisfied to by Liebniz test. Liebniz test, both the conditions are satisfied, therefore summation of un is convergent. Just discuss the convergence and ಕೇಳಿದ್ರೆ ಅಷ್ಟೇ ಇಲ್ಲಿ ತನಕ ಬಳಸ್ಕೋಬೇಕು. ಅಥವಾ ಅದರ್ ಡಿಸ್ಕಸ್ ಅದರ್ ಇಟ್ ಈಸ್ ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಆಫ್ ಕಂಡೀಷನಲ್ ಕನ್ವರ್ಜೆನ್ಸ್ ಕೇಳಿದ ಅಂತಂದ್ರೆ ನೆಕ್ಸ್ಟ್ ಮುಂದಿನ ವರ್ಷ ಇದಕ್ಕೆ ಮಾಡ್ಕೋಬೇಕು. ಈಗ ಸಮೇಷನ್ ಆಫ್ un is ಕನ್ವರ್ಜೆಂಟ್ ಆಯ್ತು, ನೆಕ್ಸ್ಟ್ ಏನು ಮಾಡ್ಕೋಬೇಕು? ಮಾಡ್ಯುಲಸ್ ಹಾಕೋಬೇಕು, ರೈಟ್? ಸೊ ಮಾಡ್ ಆಫ್ un ವ್ಯಾಲ್ಯೂ ಎಷ್ಟು ಇದೆ? 1 divided by 2n minus 1. ಸೊ ಮೀನ್ಸ್ ಇದೇನಂತ ಇದಕ್ಕೆ ಮಾಡ್ಯುಲಸ್ ಹಾಕೋ ಅಂತಂದ್ರೆ ಫಸ್ಟ್ ಸೀರೀಸ್ ಏನಕ್ಕೆ ಪಾಸಿಟಿವ್ ದಾಗ ಬಂದ್ಬಿಡ್ತು. ಸೊ ಮೀನ್ಸ್ ಮಾಡ್ ಆಫ್ un, ಈಗ ಮಾಡ್ ಆಫ್ 2 ಇದೆ ಹೆಂಗೆ ಬರ್ಕೋತೀರಿ? nth ಟರ್ಮ್ಸ್ ಮಾಡ್ ಆಫ್ 2 ಇದೆ ಹೆಂಗೆ ಬರ್ಕೋತೀರಿ? 2 ಬರ್ಕೋದಲ್ಲ. ಮಾಡ್ ಆಫ್ minus 3 ಇದೆ ಹೆಂಗೆ ಬರ್ಕೋತೀರಿ? 3 ಬರ್ಕೋತೀರಿ by using definition of modulus. So I can write this term, so it is exactly in the form of this, right? Mod of 2n, so I can write it is 2n minus 1. ಇವಾಗ ಏನು ಮಾಡ್ಕೋತೀನಿ? ಈಗ ಕಾಮನ್ ತೆಗಿಬೇಕು, ಬಿಕಾಸ್ ಆಫ್ ಐ ವಾಂಟ್ ಟು ಟೆಸ್ಟ್ ವೆದರ್ ದಿಸ್ ಮಾಡ್ ಈಸ್ ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್. ಇದು ಡೈವರ್ಜೆಂಟ್ ಬಂತಂದ್ರೆ ದಟ್ ಕಂಡೀಷನ್ ಈಸ್ conditional convergent. Mod of un is convergent ಅಂತಂದ್ರೆ so it is absolute convergent. So right, so I can take in common, n is taking common, so 2 minus of 1 by n. So common ತೆಗೆದಿದ್ದು ಏನಾಗುತ್ತೆ? ಇದು bn ಇರುತ್ತೆ. So bn is equal to 1 by n. So what is the value of p? n raised to p, the p is equal to 1 ಬಂತು, means it is divergent. So before that it is limit test apply ಮಾಡ್ಕೋಬೇಕು. Limit for, so satisfy ಆಗುತ್ತೆ ನೋಡ್ಕೋಬೇಕು. So ಏನಂತಂದ್ರು ಲಿಮಿಟ್ ಆಫ್ n tends to infinity mod of un divided by vn. Limit of n tends to infinity, this divided by this means it is directly 2 minus of 1 by n ಬಂತು. So it is 1 by 2 by using comparison test of limit form. So L is not equal to 0, condition satisfied. Next you want to go Vn, take Vn is equal to 1 by n. So summation of Vn is equal to summation of 1 divided by n raised to p. So summation of 1 divided by this value is n. Therefore p is equal to 1n. P is equal to 1 ಅಂತಂದ್ರೆ by using p series test, by using p series test, therefore summation of Vn is divergent. If it is divergent, that mod of un, summation of mod of un is also divergent. Mod of un is divergent, un is convergent. Therefore I can conclude that by definition of conditional convergent, it is conditional convergent. And simple. Clear? This is the example.